ಭದ್ರತೆಯ ಹಿನ್ನೆಲೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಶಾಮನೂರು ನಿವಾಸದಿಂದ ಪಾರ್ಥಿವ ಶರೀರ ಈಗ ಆಲ್ರೆಡಿ ಹೊರಟಿದ್ದು ಶಾಮನೂರು ಶಿವಶಂಕರಪ್ಪರ ಅಂತಿಮ ದರ್ಶನಕ್ಕೆ ಜನರು ಸಾಗರದ ರೀತಿಯಲ್ಲಿ ಸೇರಿದ್ದಾರೆ. ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿದ್ದು ದಾವಣಗೆರೆಯ ಧಣಿಯನ್ನ ಕೊನೆ ಬಾರಿ ನೋಡೋಕೆ ಅಭಿಮಾನಿಗಳು ಬಿಸಿಲಿನಲ್ಲೂ ಕೂಡ ಕಾದು ಕುಳಿತಿದ್ದಾರೆ. ಹೈಸ್ಕೂಲ್ ಮೈದಾನದ ಸುತ್ತಮುತ್ತ ತೀವ್ರ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬದುಕಿನ ಲೆಕ್ಕವನ್ನ ಮುಗಿಸಿ ಕೊಡಗೈದಾನಿ ಅಂತ ಹೆಸರನ್ನ ಅಥವಾ ಪಟ್ಟವನ್ನ ಕಟ್ಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ ಅವರನ್ನ ಕಳಿಸಿಕೊಡುವಂತಹ ಸಮಯ ಬಂದೇ ಬಿಟ್ಟಿದೆ. ಇಡೀ ದೇಶದಲ್ಲೇ ಹಿರಿಯ MLA ಅಂತ ಹೆಸರುವಾಸಿಯಾಗಿದೆ. ನನ್ನ ಕಲೀಗ ನವೀನ್, ಸದ್ಯದ ಪರಿಸ್ಥಿತಿ ಹೇಗಿದೆ? ಅಭಿಮಾನಿಗಳು ಯಾವ ರೀತಿಯಲ್ಲಿ ತಮ್ಮ ನೋವನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ? ಪೊಲೀಸರನ್ನ ನಿಯೋಜನೆ ಮಾಡಿರುವ ಹಿನ್ನೆಲೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ, ನೋಡ್ಕೊಬರ. ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶಾಮನೂರು ಶಿವಶಂಕರಪ್ಪರವರು ನಿಧನರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಮನೆಯಲ್ಲಿ ಒಂದು ಕಡೆ ಅಂತಿಮ ದರ್ಶನ ಜೊತೆಗೆ ಕುಟುಂಬಸ್ಥರು ಕೂಡ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ದಾವಣಗೆರೆಯ ಅನ್ಕೊಂಡಬಳಿರುವಂಥ ಏನು ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯ ಸಂಸ್ಕಾರ ಕೂಡ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಇದರ ನಡುವೆ ಈಗಾಗಲೇ ಏನು ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಶಾಮನೂರು ಶಿವಶಂಕರಪ್ಪರು ನಿಧನದ ನಂತರದಲ್ಲಿ ಈಗ ಅವರ ಮನೆಯಲ್ಲಿ ಪೂಜಾ ವಿಧಿವಿಧಾನಗಳು ಮುಗಿದ ಬಳಿಕ ಈ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು 12 ಗಂಟೆ 12:30 ಸುಮಾರಿಗೆ ಇಲ್ಲಿಗೆ ಏನು ಪಾರ್ಥಿವ ಶರೀರ ಆಗಮಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಬಂದಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ದಾವಣಗೆರೆಯ ಹೈಸ್ಕೂಲ್ ಮೈದಾನದ ಆವರಣದಲ್ಲಿ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡ ಈಗಾಗಲೇ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಈಗಾಗಲೇ ಅಂದರೆ ಅದರಲ್ಲೂ ಕೂಡ ಶಾಮನೂರವರ ಬೆಂಬಲಿಗರು ಬಂದು ಕಾಯ್ತಾ ಇರುವಂಥದ್ದು. ಈಗಾಗಲೇ ಕಳೆದ ಅರ್ಧ ಗಂಟೆಯಿಂದ ಕೂಡ ಅವರೆಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಜೊತೆಗೆ ಇನ್ನೊಂದು ಕಡೆ ನೀವು ಕೂಡ ಗಮನಿಸ್ತಾ ಇರ್ಬೋದು, ಸಾಕಷ್ಟು VIP ಗಳು ಅಂದರೆ ಒಂದು ಕಡೆ CM ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ ಸಾಕಷ್ಟು ಪಕ್ಷದ ಮುಖಂಡರುಗಳು, ಜೊತೆಗೆ ಎಲ್ಲ ಪಕ್ಷದ ಮುಖಂಡರು ಕೂಡ ಶಾಮನೂರವರ ಅಂತಿಮ ದರ್ಶನಕ್ಕೆ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವ್ಯಾಪಕ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ನೀವು ಕೂಡ ಗಮನಿಸ್ಬೋದು, ಸರಿಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರಲ್ಲಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಮಾರ್ಗದಲ್ಲಿ ಏನು ಈ ಒಂದು ಬ್ಯಾರಿಗೇಡನ್ನು ಹಾಕಿದ್ದಾರೆ, ಈ ಒಂದು ಮಾರ್ಗದಲ್ಲಿ ಎಲ್ಲ ಕಡೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮುಖ್ಯವಾಗಿ VIP ಮೂವ್ಮೆಂಟ್ ಈ ಒಂದು ಮಾರ್ಗದಲ್ಲಿ ಎಲ್ಲ ಗಣ್ಯರು ಕೂಡ ಈ ಒಂದು ಮಾರ್ಗದಲ್ಲಿ ಕೂಡ ಆಗಮಿಸುವಂಥದ್ದು. ಅವರೆಲ್ಲರೂ ಕೂಡ ಈ ಮಾರ್ಗವಾಗಿ ಬಂದು ಏನು ಶಾಮನೂರವರ ಅಂತಿಮ ದರ್ಶನವನ್ನು ಪಡ್ಕೊಂಡು ವಾಪಸ್ ಹೋಗುವಂಥದ್ದು. ಅದೇ ಮಾದರಿಯಲ್ಲಿ ಸಾರ್ವಜನಿಕರು ಕೂಡ ಇನ್ನೊಂದು ಭಾಗದಿಂದ ಸಾರ್ವಜನಿಕರು ಕೂಡ ಬಂದು ಶಾಮನೂರವರ ದರ್ಶನವನ್ನು ಪಡ್ಕೊಂಡು ವಾಪಸ್ ಹೋಗುವಂಥ ಸಂಜೆ 4 ಗಂಟೆವರೆಗೂ ಕೂಡ ಈ ಒಂದು ಭಾಗದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಆ ನಂತರದಲ್ಲಿ 4 ಗಂಟೆ ನಂತರದಲ್ಲಿ ಇಲ್ಲಿಂದ ಮೆರವಣಿಗೆ ಕೂಡ ಆರಂಭ ಆಗುವಂಥದ್ದು. ಅಂತಿಮವಾಗಿ ಕಲ್ಲೇಶ್ವರ ಮಿಲ್ವರೆಗೂ ಕೂಡ ಮೆರವಣಿಗೆ ಕೂಡ ನಡೆಯುವಂಥದ್ದು. ಅಲ್ಲಿ ಈಗಾಗಲೇ ಇನ್ನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ಅಲ್ಲಿವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.